ರಾಜ್ಯದಲ್ಲಿನ ಸರ್ಕಾರಿ ಶಾಲೆಗಳು ಉಳಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಹೇಳಿದರು. ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ದ ಕೌಶಲ್ಯ ಪಥ ಯುವ ಸಬಲೀಕರಣ, ನವೋದಯ, ಸೈನಿಕ್, ಮೊರಾರ್ಜಿ, ಕಸ್ತೂರ್ಬಾ ಇತರೆ ವಸತಿ ಶಾಲೆಗಳ ಉಚಿತ ಪ್ರವೇಶದ ಕುರಿತು ವಿದ್ಯಾರ್ಥಿ ಹಾಗೂ ಪೋಷಕರ ಜಾಗೃತಿ ಕಾರ್ಯಾಗಾರದಲ್ಲಿ ಮಾತನಾಡಿದಂಥ ಅವರು, ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ಶಾಲೆಗೆ ಕ್ವಾಲಿಫೈಡ್ ಶಿಕ್ಷಕರನ್ನ ಸರ್ಕಾರ ನೇಮಿಸ್ತಾ ಇದೆ. ಆದ್ದರಿಂದ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಲಿದೆ. ಆದರೂ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ. ವಸತಿ ಶಾಲೆಗಳ ಫಲಿತಾಂಶದಲ್ಲಿ ಇಡೀ ಜಿಲ್ಲೆಯಲ್ಲಿ ತುರುವೇಕೆರೆ ಮುಂದಿದೆ. ನಮ್ಮ ತಾಲೂಕಿನ ವಸತಿ ಶಾಲೆಗಳ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿದೆ. ತಾಲೂಕಿಗೆ ಇನ್ನೂ 2 ವಸತಿ ಶಾಲೆಗಳನ್ನ ನೀಡುವಂತೆ ಸರ್ಕಾರವನ್ನ ಕೋರಲಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು, ಸೈನಿಕ ಶಾಲೆಯ ಷಣ್ಮುಗ, ಮೊರಾರ್ಜಿ ಶಾಲೆಯ ಗಂಗಾಧರ್, ಇಂಡಿಯನ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ರುದ್ರಯ್ಯ ಹಿರೇಮಠ್, ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಸತೀಶ್ ಜಾಮಾದಾರ್ ಸೇರಿದಂತೆ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಉಪಸ್ಥಿತರಾಗಿದ್ದರು. ಖುಷಿ ಏನಪ್ಪಾ ಅಂದ್ರೆ, ನಮ್ಮ ಮಕ್ಕಳಿಗೆ ಶಾಲೆಗೆ ಅಡ್ಮಿಷನ್ ಆಗ್ಬೇಕಾದ್ರೆ ಏನ್ ಪ್ರೊಸೀಜರ್ ಅಲ್ವಲ್ಲ, ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ತಮಗೆ ಮನವಿನ ಕೊಡ್ತಾರೆ. ಅದ್ರ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳು ಸಹ 100% ಅಡ್ಮಿಷನ್ ಆಗ್ತದೆ. ನಮ್ಮ ಒತ್ತಡ ಇನ್ನೂ ಜಾಸ್ತಿನೇ ಆಗ್ತವೆ. ಗಲಾಟೆಗೆ ಏನು ಮಾಡೋಕ್ಕಾಗಲ್ಲ. ಒಂದು ಖುಷಿ ಇದ್ರೆ, ಈ ವಸತಿ ಶಾಲೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ರಿಸಲ್ಟ್ ಇದೆ. ಅದು ನಮಗೆ ಖುಷಿ ತರುವಂತ ವಿಚಾರ. ಯಾತಿಗೆ ಪೇರೆಂಟ್ಸ್ ಮಕ್ಕಳು ಅಲ್ಲಿ ಬರ್ತಾರೆ ಅಂದ್ರೆ, ಆ ಶಾಲೆಯಲ್ಲಿ ಓದ್ಬೇಕು ಅಂತ ಭಾವನೆನ ಇಟ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿ ಎಲ್ಲ ಗಲಾಟೆ ಮಾಡ್ತೀವಿ, ಕೊಡ್ರಿ ಒಂದು ಸೀಟ ಅಂತ ಹೇಳ್ತೀವಿ, ಇಲ್ಲ ಅಂತಲ್ಲ, ಎಲ್ಲ ಒತ್ತಾಯ ನಡ್ಕೊಂಡು ಹೋಗ್ತಾ ಇದೆ. ವಿಶೇಷವಾಗಿ ನಮ್ಮ ತಾಲೂಕು ಹೈಯೆಸ್ಟ್ ಲಿಟ್ರಸಿ ಬಹುಶಃ ನಮ್ಮ ಜಿಲ್ಲೆನಲ್ಲಿ ಏನೂ ಇಲ್ಲ. 82% ಆ ಕ್ರೆಡಿಟ್ ಬಹುಶಃ ನಮ್ಮ ಶಿಕ್ಷಕರ ಸಮುದಾಯಕ್ಕೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ನಾನು ಹೇಳಕ್ ಬಯಸ್ತೇನೆ. ಇದು ಪ್ರೈವೇಟ್ ಸ್ಕೂಲ್ ಒಬ್ಬರಿದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.